ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಉಮೇಶ್ ದಿನೇಶ್ 8648. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದುಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ಈಗ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕರ್ನಾಟಕ ರಾಜ್ಯದ ಗೃಹಲಕ್ಷ್ಮಿ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲ ಟಿವಿ ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದಾರೆ. ಗೃಹಲಕ್ಷ್ಮಿ ಸಂಘದಲ್ಲಿ ಬದಲಾವಣೆ. ಇದಕ್ಕಿಂತ ಮುಂಚೆ ಎಲ್ಲರೂ ಅರ್ಜಿ ಹಾಕಬಹುದು ಎಂದು ತಿಳಿಸಿದ್ರು. ಈಗ ಇದರಲ್ಲೂ ಬದಲಾವಣೆ ಮಾಡಿದ್ದಾರೆ. ಏನು ಬದಲಾವಣೆ ಮಾಡಿದ್ದಾರೆ ಅಂದರೆ 18 ವರ್ಷಕ್ಕಿಂತ ಹೆಚ್ಚು ಗೃಹಲಕ್ಷ್ಮಿ ಮಹಿಳೆಯರು ಅರ್ಜಿ ಹಾಕಬಹುದು ಅಂತ ತಿಳಿಸಿದ್ದಾರೆ. ಗೃಹಲಕ್ಷ್ಮಿ ಸಂಘ ನವೆಂಬರ್ 28ಕ್ಕೆ ಪ್ರಾರಂಭವಾಗಬೇಕಿದ್ದ ಸಂಘ ಮುಂದೂಡಿಕೆ ಮಾಡಿದ್ದಾರೆ. ಇನ್ನು 6 ತಿಂಗಳ ಕಾಲಾವಕಾಶ ತೆಗೆದುಕೊಂಡಿದ್ದಾರೆ. ಗೃಹಲಕ್ಷ್ಮಿ ಸಂಘಕ್ಕೆ ಕೆಲವು ಬ್ಯಾಂಕ್ಗಳ ರಚನೆ ಮಾಡುವುದಕ್ಕಾಗಿ ಕಾಲಾವಕಾಶ ತೆಗೆದುಕೊಂಡಾರೆ. ಈಗ ಗೃಹಲಕ್ಷ್ಮಿ ಅರ್ಜಿ ಹಾಕಲು 100 ದಿನಗಳು ಕಾಲಾವಕಾಶವನ್ನು ಕೊಡಬಹುದು. ಏನೋ ಬರ್ಕೊಂಡಿದ್ದೆ, ಅದು ನನಗೆ ಅರ್ಥ ಆಗ್ತಿಲ್ಲ. ಇದರಲ್ಲಿ ಯಾವಾಗ ಬೇಕಾ ಅರ್ಜಿ ಹಾಕಂಗಿಲ್ಲ. ಇಷ್ಟು ದಿನ ಅಂತ ಅರ್ಜಿ ಹಾಕೋಕ್ಕೆ ಟೈಮ್ ಹೇಳಿರ್ತಾರೆ, ಅಂಥವ್ರು ಮಾತ್ರ ಅರ್ಜಿ ಹಾಕ್ಬೋದು. ಎಷ್ಟು ದಿನ ಕೊಟ್ಟಾರಂದರೆ ಅರ್ಜಿ ಹಾಕೋಕ್ಕೆ, ಗೃಹಲಕ್ಷ್ಮಿ ಸಂಘಕ್ಕೆ ಅರ್ಜಿ ಹಾಕಲು 100 ದಿನಗಳು ಕಾಲಾವಕಾಶವನ್ನು ಕೊಡಬಹುದು. ಇದರಲ್ಲಿ ಮತ್ತೆ ಯಾವ ಬೇಕಾದ್ರೂ ಅಂದರೆ ಯಾವಾಗ ಅರ್ಜಿ ಹಾಕಕ್ಕೆ ಗೃಹಲಕ್ಷ್ಮಿ ಸಂಘಕ್ಕೆ ಯಾವ ಬೇಕಾದ್ರೂ ಹಾಕ್ಬೋದು ಅಂತ ಹೇಳಿದ್ರಲ್ಲ. ಈ ಗೃಹಲಕ್ಷ್ಮಿ ಸಂಘಕ್ಕೆ ಗೃಹಲಕ್ಷ್ಮಿ ಯೋಜನೆಗೆ ಈಗ ಅರ್ಜಿ ಯಾವಾಗ ಬೇಕಾದ್ರೂ ಹಾಕ್ಬೋದು ಅಂತ ಇತ್ತಲ್ಲ, ಅದು ಹಾಕ್ಬೋದು. ಇವಾಗಲೂ ಹಾಕ್ಬೋದು, ಅದಕ್ಕೆ ತೊಂದರೆ ಏನಿಲ್ಲ. ಗೃಹಲಕ್ಷ್ಮಿ ಸಂಘಕ್ಕೆ ಮಾತ್ರ ಇದು ಇರೋದು. ಮತ್ತು ಬ್ಯಾಂಕ್ನಲ್ಲಿ 1,000 ರೂಪಾಯಿಗಳನ್ನು ಕೊಟ್ಟು ನಿಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಳ್ಬೇಕು. ಅಂಥವ್ರು ಮಾತ್ರ ಗೃಹಲಕ್ಷ್ಮಿ ಸಂಘಕ್ಕೆ ಅರ್ಹರು. 1,000 ರೂಪಾಯಿಗಳು ಕೊಟ್ಟು ನಿಮ್ಮ ಹೆಸರನ್ನು ನೋಂದಾಯಿಸಿದ ನಂತರ ಪ್ರತಿ ತಿಂಗಳು 200 ರೂಪಾಯಿ ಕಟ್ಟಬೇಕು. ಹಾಗಾದರೆ ಎಷ್ಟು ತಿಂಗಳು ಕಟ್ಟಬೇಕಂದ್ರೆ 6 ತಿಂಗಳು ಕಟ್ಟಬೇಕು. ನಂತರ ನಿಮಗೆ ಗೃಹಲಕ್ಷ್ಮಿ ಸಂಘದಿಂದ 30,000ದಿಂದ 6 ಲಕ್ಷದವರೆಗೂ ಲೋನ್ ದೊರೆಯುತ್ತದೆ. ಗೃಹಲಕ್ಷ್ಮಿಯ ಸಂಘಕ್ಕೆ ನೀವು ವೈಯಕ್ತಿಕವಾಗಿ ಸೇರಿಕೊಂಡವರಿಗೆ ಮೊದಲ ಆದ್ಯತೆ ಲೋನ್ ಪಡೆಯಲು ಎಂದು ತಿಳಿಸಿದ್ದಾರೆ. ಗೃಹಲಕ್ಷ್ಮಿಯ ಫಲಾನುಭವಿಗಳಾಗಿದ್ದವರಿಗೆ ಮಾತ್ರ ಯಾರ ಸಾಕ್ಷಿ ಆಧಾರಗಳು ಬೇಡ. ನಿಮ್ಮ ವೈಯಕ್ತಿಕವಾಗಿ ಲೋನ್ ಪಡೆಯಬಹುದು. ಅಂದರೆ ನಿಮಗೆ ಮಾತ್ರ ಲೋನ್, ಯಾರ ಸಾಕ್ಷಿ ಸಹಾಯನ ಇಲ್ಲದೆ ಪಡೆಯಬಹುದು. ನೀವು ಕೇವಲ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಗೃಹಲಕ್ಷ್ಮಿಯ ಫಲಾನುಭವಿಗಳಾಗಿದ್ದರೆ ಯಾರ ಸಹಾಯನೂ ಬೇಡ ಎಂದು ತಿಳಿಸಿದ್ದಾರೆ. ಲೋನ್ ಪಡೆಯಲು ಗೃಹಲಕ್ಷ್ಮಿ ಸಂಘದಲ್ಲಿ ಇದೇ ಭರ್ಜರಿ ಗುಡ್ ನ್ಯೂಸ್. ಅತಿ ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ದೊರೆಯುತ್ತದೆ. ಮತ್ತು ಗೃಹಲಕ್ಷ್ಮಿಯ ಮಹಿಳೆಯರಿಗೆ ಇನ್ನೂ 23ನೇ ಕಂತಿನ ಹಣ ಬಂದಿಲ್ಲ. ಕೆಲವು ಮಹಿಳೆಯರಿಗೆ ಅಂದರೆ ಎಲ್ಲರಿಗೂ ಬಂದಿರಲ್ಲ ಅಂತಲ್ಲ, ಕೆಲವು ಮಹಿಳೆಯರಿಗೆ ಮಾತ್ರ ಬಂದಿರಲ್ಲ. ಅದಕ್ಕೆ ಭಯ ಬೇಡ. ಡಿಸೆಂಬರ್ 25 ಅಂದರೆ ಇದೇ ತಿಂಗಳು ಕೊನೆಯ ವಾರದಲ್ಲಿ ಬಿಡುಗಡೆ. 23, 24ನೇ ಕಂತಿನ ಹಣ ಒಟ್ಟಿಗೆ 4,000 ರೂಪಾಯಿ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ಎಂದು CM ಸಿದ್ದರಾಮಯ್ಯ ಸರ್ ಅವರು ತಿಳಿಸಿದ್ದಾರೆ. ಮೊನ್ನೆ ನಡೆದಂಥ ಹಾಸನ ಸಭೆಯಲ್ಲಿ ತಿಳಿಸಿದ್ದಾರೆ. ಇಲ್ಲಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.